ನಿನ್ನೆ ಪಶ್ಚಿಮ ಬಂಗಾಳದ ಏನು ಕಾಂಚನಜುಂಗ ಎಕ್ಸ್ಪ್ರೆಸ್ಸು ನಿಂತಿದ್ದಿರ್ತಕ್ಕಂಥ ರೈಲಿಗೆ ಹಿಂದ್ಗಡೆಯಿಂದ ಬಂದು ಗೂಡ್ಸಿನ ಟ್ರೈನು ಬಂದು ಡಿಕ್ಕಿ ಹೊಡಿತು. ಆ ಗೂಡ್ಸಿನ ಟ್ರೈನ್ ಡಿಕ್ಕಿ ಹೊಡೆದಾಗ ಸುಮಾರು 9 ಜನ ಹಾಸನೋಗಿರ್ತಕ್ಕಂಥದ್ದು, 45ಕ್ಕಿಂತ ಹೆಚ್ಚು ಜನ ಇವತ್ತು ಆಸ್ಪತ್ರೆಗೆ ಭಾಳ ಸೀರಿಯಸ್ ಕಂಡೀಷನಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಬಂದು ಒಂದು ವಾರದ ಒಳಗಡೆ ಇಂಥ ಒಂದು ಅಹಿತಕರ ಘಟನೆ ಆಗಿರ್ತಕ್ಕಂಥದ್ದು ಭಾಳಷ್ಟು ದೊಡ್ಡ ಖಂಡನೀಯ ಅಂತಕ್ಕಂಥದ್ದನ್ನು ಕೂಡ. ಯಾಕಂತ ಹೇಳಿದ್ರೆ ಆ ರೈಲ್ವೆ ಮಂತ್ರಿಗಳು ಅಶ್ವಿನಿ ವೈಷ್ಣವ್ ಅವರು ಹೇಳ್ತಾರೆ, ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ನೀವು ಟ್ರೈನ್ ನಿಂತಿದ್ರೆ ಹಿಂದ್ಗಡೆಯಿಂದ ಏನಾದ್ರು ಟ್ರೈನು ಬರ್ತಾಯಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಕಿಲೋಮೀಟ್ರ್ ಮುಂಚೆನೇ ಅಕಸ್ಮಾತು ಎರಡೂ ಕೂಡ ಒಂದೇ ಲೈನಲ್ಲಿದೆ ಅಂತ ಹೇಳಿದ್ರೆ, ಒಂದೇ ಹಳಿ ಮೇಲಿದೆ ಅಂತ ಹೇಳಿದ್ರೆ, ಒಂದೇ ಆ ಟ್ರೈನ್ಗಳು ಅದನ್ನು ನಿಲ್ತದೆ, ಟ್ರೈನ್ ಅದಾಗೆ ಸ್ಟಾಪ್ ಆಗುತ್ತೆ, ರೆಡ್ ಸಿಗ್ನಲ್ ಕೊಡುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಎದ್ರಂಬದ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲಿ ಅದಾಗೆ ಸ್ಟಾಪ್ ಆಗ್ತಕ್ಕಂಥ ಬಹಳಷ್ಟು ಬದಲಾವಣೆಗಳನ್ನು ರೈಲ್ವೆ ಇಲಾಖೆಯಲ್ಲಿ ನಾವು ತಂದಿದ್ದೀವಿ ಅಂತ ಅಶ್ವಿನಿ ವೈಷ್ಣವ್ ಅವರು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಿನ್ನೆ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ, ಅಶ್ವಿನಿ ವೈಷ್ಣವ್ ಅವರು ಬೈಕಲ್ಲಿ ಹೋಗಿದ್ದನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಯಾಕೆ ಈ ಘಟನೆ ಆಯಿತು, ಇದರಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ವೈಫಲ್ಯವಾಗಿದೆ ಅಂತ ಯಾರು ಹೇಳ್ತಾನೂ ಇರಲಿಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ತೋರಿಸ್ತಾಯಿದ್ರು. ಏನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಚೇರ್ಗಳು ಏನು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಹಾಕಿರ್ತಕ್ಕಂಥ ಚೇರ್ಗಳಿಗೆ ಹೊಸದಾಗಿ ಅದ್ರ ಮೇಲುಗಡೆ ಒಂದು ಸೀಟನ್ನು ಹಾಕಿರ್ತಕ್ಕಂಥ ರ್ಯಾಪರ್ನ ಹಾಕಿರ್ತಕ್ಕಂಥದ್ದು, ಇರ್ತಕ್ಕಂಥ ಟಾಯ್ಲೆಟನ್ನೇ ಕ್ಲೀನ್ ಮಾಡಿದ್ದೀವಿ ಅಂತ ತೋರಿಸಿರ್ತಕ್ಕಂಥದ್ದು. ನೀವು ನೋಡಿ, ಯಾವುದೇ ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಕೂಡ ಫೇಸ್ಬುಕ್ಕಲ್ಲಿ ನೋಡಿದ್ರೂ ಕೂಡ ಅದೇ ಬರುತ್ತೆ. ನರೇಂದ್ರ ಮೋದಿಯವರು ಬಂದ ಮೇಲೆ ಚೇರ್ಗಳು ಮತ್ತು ಟಾಯ್ಲೆಟ್ಗಳು ಭಾಳಷ್ಟು ಕ್ಲೀನಾಗಿದ್ದಾವೆ ಈ ಟ್ರೈನಲ್ಲಿ ಅಂತಕ್ಕಂಥದ್ದು ಕೂಡ. ಬನ್ನಿ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಟ್ರೈನಲ್ಲಿ ತೋರಿಸ್ತೀವಿ ಯಾವ ರೀತಿ ಟ್ರೈನಲ್ಲಿ ಅದೇ ಸೇಮ್ ಪರಿಸ್ಥಿತಿ ಇದೆ. ಅದೇ ಜಗ್ಗು, ಆ ಜಗ್ಗಿಗೆ ಅದೇ ಚೈನು ಇರತಕ್ಕಂಥದ್ದು, ವಾಶ್ ಮಾಡ್ಕೊಳ್ಳೋದಕ್ಕೆ ಗನ್ ಆಗಲಿ ಅಥವಾ ಇದರಾಗಲಿ ಯಾವುದೂ ಕೂಡ ಇಲ್ದಲೇ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ. ಹೀಗಾಗಿ ಕೇಂದ್ರ ಸರ್ಕಾರ ಇದರದ ಹೊಣೆಯನ್ನು ಹೊತ್ಕೋಬೇಕಾಗುತ್ತೆ. ಏನು ಇದು ಈ ವಿಚಾರವಾಗಿ ಏನು 9 ಜನಕ್ಕೆ ಏನು ತೀರ್ಕೊಂಡು ಹೋಗಿರ್ತಕ್ಕಂಥ ಅವರಿಗೆ ಸೂಕ್ತವಾದ ಪರಿಹಾರನೂ ಕೂಡ ಕೊಡಬೇಕು. ಹಾಗೂ ದೇಶಾದ್ಯಂತ ಇವರೇನು ಸುಳ್ಳು ಬಿಡ್ಕೊಂಡು ಬುಲೆಟ್ ಟ್ರೈನ್ ತರ್ತೀನಿ ಅಂತೇಳಿ ದೇಶಾದ್ಯಂತ ಹೇಳ್ಕೊಂಡು ಚೈನಾಗೆ ಹೋದೆ, ಜಪಾನಿಗೆ ಹೋದೆ, ಬುಲೆಟ್ ಟ್ರೈನ್ ತರ್ತೀನಿ ಅಂತೇಳಿ ಈ ಸಲ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಆರಿಸಿ ಬಂದಿದ್ದೀರೋ, ದಯವಿಟ್ಟು ನೀವು ಬುಲೆಟ್ ಟ್ರೈನ್ ತರೋದಿರಲಿ ಸ್ವಾಮಿ. ನಮ್ಮ ಜನ ನೆಮ್ಮದಿಯಿಂದ ರೈಲ್ವೆ ಮೇಲೆ ನಂಬಿಕೆ ಇಟ್ಕೊಂಡು ಏನು 1952ನೇ ಇಸ್ವಿಯಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಏನು ಬ್ರಾಡ್ ಗೇಜ್ ಅಂತಕ್ಕಂಥದ್ದನ್ನು ಕೂಡ ತಂದ ಮೇಲೆ ಇಡೀ ದೇಶಾದ್ಯಂತ ಆ ರೈಲ್ ಮೇಲೆ ಓಡಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ರೈಲುಗಳು ಸೇಫ್ಟಿ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ಉಳಿದಿದ್ದು ಜನಗಳೇ ಗೊತ್ತಾಗುತ್ತೆ, ಜನಗಳು ಯಾವ ರೀತಿ ಅವ್ರು ಶುಚಿಯಾಗಿರಬೇಕು, ರೈಲಲ್ಲಿ ಯಾವ ರೀತಿ ಟಾಯ್ಲೆಟ್ನ ಯೂಸ್ ಮಾಡಬೇಕು, ಬೆಡ್ನ ಯಾವ ರೀತಿ ಯೂಸ್ ಮಾಡಬೇಕು, ಚೇರ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ಟು ಈ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ ಅಂತಕ್ಕಂಥದ್ದನ್ನು ಕೂಡ ತಮಗೆ ಒತ್ತಾಯ ಮಾಡ್ತಾ, ನರೇಂದ್ರ ಮೋದಿಯವರು ಬಂದು ಒಂದು ವಾರದೊಳಗಡೆ ಇಂಥ ಘಟನೆಗಳನ್ನು ಕೂಡ ಆಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ದಿಕಾವ ಮಾಡೋದನ್ನು ಬಿಟ್ಟು, ಅಂದರೆ ಶೋ ಮಾಡೋದನ್ನು ಬಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಇವತ್ತು ನಮ್ಮ ನಾರ್ತ್ ಬ್ಲಾಕಿನ ಅಧ್ಯಕ್ಷ ಆಗಿರ್ತಕ್ಕಂಥ MS ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ವಾರ್ಡಿನ ಅಧ್ಯಕ್ಷಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈ ರೀತಿ ಆಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರ ರಾಜೀನಾಮೆನೂ ಕೂಡ ಕೇಳಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಎಲ್ಲೋ ನಮ್ಮ ಬೇರೆ ಪಕ್ಷದವರಿಗೆ ತಪ್ಪಾದಾಗ ನೀವು ಭಾಳಷ್ಟು ಮೊದಲನೇದು ಕೇಳದೆ ರಾಜೀನಾಮೆ. ಹಾಗಾಗಿ ನಾವು ರಾಜೀನಾಮೆ ಜೊತೆಯಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಆಗೋದಿಲ್ಲ ಅಂತಕ್ಕಂಥ ಭರವಸೆ ಮೇಲೆ ತಮ್ಮ ಸರ್ಕಾರ ನಡೆಸ್ರಿ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಗಂಟೆ ನಾವು ತಮಗೆ ಕೊಡ್ತಾ ಇದ್ದೀವಿ.